ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ, ಟಾಸ್ಕಿಗೆ ಮಾತ್ರ ಅಂತ ಈ ಬಿಗ್ ಬಾಸ್ ಅವ್ರು ಟ್ಯಾಗ್ಲೈನ್ ಹಾಕ್ಬಿಟ್ಟು ಅದೊಂದು ಪ್ರೋಮೋ ಬಿಟ್ಟಾರೆ. ಇವ್ರು ಎಂತ ಕಿತ್ತೋದ್ ನನ್ನ ಮಕ್ಕಳು ಅಂದ್ರೆ ಟಾಸ್ಕ್ ಕೊಟ್ಟವರೇ ಇವರು. ಒಟ್ಟಿನಲ್ಲಿ ಗಿಲ್ಲಿನ ನೆಗೆಟಿವ್ ಮಾಡಬೇಕು, ಗಿಲ್ಲಿ ಕಾವ್ಯನ ದೂರ ಮಾಡಬೇಕು, ಫಿಕ್ಸ್ ಆಗ್ಬಿಟ್ಟವ್ರೆ. ಈ ಸೀಸನ್ ಗೆಲ್ಲೋದು ಗಿಲ್ಲಿ ಅಂತ ಜನಗಳೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ಇವ್ರಿಗೆ ಒಂದು ಲೇಡಿ ವಿನ್ನರ್ನ ಮಾಡಿಸ್ಬೇಕು ಅಂತ ಪಣ ತೊಟ್ಟದಂಗೆ ಕಾಣಿಸ್ತಾ ಇದೆ. ಸೊ ನೀವು ಎಷ್ಟೇ ನೆಗೆಟಿವ್ ಮಾಡಿ, ಬಟ್ ಫೈನಲಿ ಜನಗಳ ಮನಸ್ಸಲ್ಲಿ ಗಿಲ್ಲಿನೇ ವಿನ್ನರು. ಆ್ಯಂಡ್ ಅದಾದಮೇಲೆ ಇನ್ನೇ ಟಾಸ್ಕ್ ಬಗ್ಗೆ ಬರೋದಾದ್ರೆ ಎಲ್ಲ ನಾಮಿನೇಷನ್ಸ್ ಇತ್ತು. ನಾಮಿನೇಷನ್ಸಲ್ಲಿ ಚೈತ್ರ ಕುಂದಪ್ಪ ಅವರು ಒಂದಿಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಪವರ್ ಕೊಟ್ಟರು, ಅಂದರೆ ನಾಮಿನೇಟ್ ಮಾಡೋದಕ್ಕೆ. ಅದರಲ್ಲಿ ನಾಮಿನೇಷನ್ ಎಲ್ಲರೂ ಎಲ್ಲೋ ಒಂದು ಕಡೆ ನಾಮಿನೇಷನ್ ಅನ್ನೋದು ಅವರವರ ಪರ್ಸನಲ್ ವೈಯಕ್ತಿಕಗಳಿಗೆ ಯೂಸ್ ಮಾಡಿಕೊಂಡ್ರು ಅಂತ ಅನಿಸ್ತು ನನಗೆ. ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ, ಅದಕ್ಕೆ ಕೊಟ್ಟಂಥ ರೀಸನ್ ಏನಪ್ಪ ಅಂದರೆ ನನಗೆ ಲಿಮಿಟ್ ಮೀರ್ತಾ ಇದ್ದಾನೆ, ಅಂದರೆ ಕಾಮಿಡಿ ಮಾಡ್ತಾ ಇದ್ದಾನೆ, ರೇಗಿಸ್ತಾ ಇದ್ದಾನೆ ಅನ್ನೋದು. ಆ್ಯಂಡ್ ನಾಮಿನೇಷನ್ ಅನ್ನೋ ಪ್ರತ್ಯೇಕ ಪ್ರಕ್ರಿಯೆ ಏನಿದೆ ಅದು ಮನೆಯಿಂದ ಹೊರಗಡೆ ಹಾಕೋಕ್ಕೆ ಅನ್ನೋದು ಎಲ್ಲರೂ ಮರಿತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಕಾವ್ಯ ಅವರು ನಾಮಿನೇಟ್ ಮಾಡಿ ತಪ್ಪಲ್ಲ, ಕೊಟ್ಟಿದ್ದ ರೀಸನ್ನು ವ್ಯಾಲಿಡ್ ಇರಲಿಲ್ಲ ಅನಿಸ್ತು ಅಷ್ಟೇ ನನಗೆ. ಆ್ಯಂಡ್ ಗಿಲ್ಲಿಗೆ ವ್ಯಕ್ತಿತ್ವ ಇಲ್ಲ ಅಂತ ಹೇಳ್ತಿರಲ್ಲ, ರಕ್ಷಿತಾ, ರಘು, ಕಾವ್ಯ ಎಲ್ಲರೂ ಅವನ್ನ ನಾಮಿನೇಟ್ ಮಾಡಿದ್ರು. ಎಲ್ಲೂ ಹೋಗ್ಬಿಟ್ಟು ಅವ್ರು ಹಿಂದ್ಗಡೆ ಅವನು ಕೆಟ್ಟದಾಗ ಮಾತಾಡಲಿಲ್ಲ. ಆ್ಯಂಡ್ ನೀವು ಮಾಡಿದ್ರೆ ಅಂದ್ಬಿಟ್ಟು ನಿಮ್ಮನ್ನ ತಿರ್ಗಾ ನಾಮಿನೇಟ್ ಮಾಡಲಿಲ್ಲ. ಆ್ಯಂಡ್ ಒಬ್ಬ ಫ್ರೆಂಡ್ ಆಗಿ ನಾಮಿನೇಟ್ ಮಾಡಬೇಕು ಅಂತಲೇ ಅವನು ಹೇಳ್ದ. ಸೊ ಇದ್ರಲ್ಲಿ ತೋರಿಸುತ್ತೆ ಅವನ ವ್ಯಕ್ತಿತ್ವ ಏನು ಅಂತ. ಆ್ಯಂಡ್ ರಜತ್ನ ಸಿಕ್ಕಾಪಟ್ಟೆ ಮನೇಲಿ ಟಾರ್ಗೆಟ್ ಮಾಡ್ತಿದ್ದೀರಾ. ಅವ್ನು ಟಾರ್ಗೆಟ್ ಮಾಡಿದ್ರೆ ಯಾರು ತಡ್ಕೊಳಕ್ಕೆ ಆಗಲ್ಲ ನಿಮ್ಗಳ ಕೈಲಿ. ಆ್ಯಂಡ್ ಸ್ಪಂದನ ಹೇಳ್ತಾಳೆ ಏನು ಮಾಡಿದೀಯ ಅಂತ. ಸ್ಪಂದನ ನೀನು ಉಳ್ಕೊಂಡಿರೋದೇ ಕಲರ್ಸ್ ಕನ್ನಡದ ಕೋಟ ಮೇಲೆ ಕಣಮ್ಮ. 8 ವಾರ ಏನು ಕಿತ್ಗುಡಿ ಹಾಕಿದೆ, ಒಂದು ಟಾಸ್ಕ್ ಆಡಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಏನು ಮಾಡಿದೆ ಬಿಗ್ ಬಾಸ್ ಮನೇಲಿ ಅಂತ ನೀನೇ ಪ್ರಶ್ನಿಸ್ಕೊ. ಆ್ಯಂಡ್ ಧ್ರುವಂತಗಂದ್ರು ಸರ್ಸರಾಗಿ ಕೊಟ್ಟ ಒಂದಿಷ್ಟು ಏಕವಚನಗಳು ಅದಿದೆಲ್ಲ ಆಯಿತು. ಬಟ್ ನನಗನ್ಸಿದ್ದು ಆ ರೊಮ್ಯಾನ್ಸ್ ಅನ್ನೋ ಒಂದು ಪದ ಎಲ್ಲೋ ಒಂದು ಕಡೆ ಯೂಸ್ ಮಾಡಬಾರ್ದಿತ್ತು ರಾಶಿಕಾ ಮತ್ತು ಸೂರಜ್ ಅವ್ರ ಮಧ್ಯೆ. ಬೇರೆ ಥರ ಹೇಳ್ಬೋದಿತ್ತು ಅದನ್ನು. ಅದೆಲ್ಲ ಒಂದು ಕಡೆ ಒಂದು ಹೆಣ್ಮಗು ಕ್ಯಾರೆಕ್ಟರ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಥರ ಫೀಲ್ ಆಯ್ತು ನನಗೆ. ಅದೊಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸರ್ಸರಾಗಿ ಕೊಟ್ಟ. ಆ್ಯಂಡ್ ಅಶ್ವಿನಿ ಗೌಡ ಅಂತೂ ಮುಟ್ಟು ನೋಡ್ಕೊಳಂಗೆ ಕೊಟ್ಟ. ಆ್ಯಂಡ್ ಫೈನಲಿ ಇವಾಗ ನಮ್ಮ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ, ರಜತ್ ಮತ್ತು ಗಿಲ್ಲಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿದರೆ ತಿನ್ನೋರೆ ಪುಣ್ಯವಂತರು. ಆ್ಯಂಡ್ ನೋಡಬೇಕು ಇವ್ರು 3 ಜನದ ಕಾಂಬೋ ಹೇಗೆ ವರ್ಕ್ ಆಗುತ್ತೆ ಕಿಚನಲ್ಲಿ ಅಂತ. ನಿಮಗೆ ಅನ್ನಿಸ್ತು ನಿನ್ನ ಎಪಿಸೋಡ್ ಅಂತ ಕಮೆಂಟ್ ಮಾಡಿ.